ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನ ಮಹಾದಾನ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪಲ್ಲವಿ ಪಿ ಅವರೊಂದಿಗೆ ಮಾತುಕತೆ. ಕೇಳುಗ್ರೆ, ಜೂನ್ 14ನೇ ತಾರೀಕನ್ನ ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಣೆ ಮಾಡ್ತೀವಿ. ರಕ್ತದಾನ ಮಹಾದಾನ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈ ಕುರಿತು ಜನರಲ್ಲಿ ಇನ್ನೂ ಜಾಗೃತಿ ಬರಬೇಕಾಗಿದೆ. ಈ ರಕ್ತದಾನದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜೆಎಸ್ಎಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪಲ್ಲವಿ ಪಿ ಅವರು. ಡಾಕ್ಟರ್ ಪಲ್ಲವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಪಲ್ಲವಿ ಅವರೇ, ಹೇಳಿ, ಈ ಜೂನ್ 14ನ್ನ ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಇದರ ಉದ್ದೇಶವೇನು? ರಕ್ತದಾನದ ಮಹತ್ವವೇನು? ಈ ಕುರಿತು ನಮಗೆ ತಿಳಿಸ್ಕೊಡಿ. ಖಂಡಿತ. ವರ್ಲ್ಡ್ ಬ್ಲಡ್ ಡೋನರ್ ಡೇ ಅಂದ್ರೆ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನ ನಾವು ವಿಶ್ವಾದ್ಯಂತ ಮೇನ್ಲಿ ಟು ಥ್ಯಾಂಕ್ ಆಲ್ ದಿ ವಾಲಂಟರಿ ರೆಗ್ಯುಲರ್ ಬ್ಲಡ್ ಡೋನರ್ಸ್ ಅಂದ್ರೆ ಸ್ವಯಂ ಪ್ರೇರಿತರಾಗಿ ಪ್ರತಿ 3 ತಿಂಗಳೊಮ್ಮೆ ರಕ್ತ ಕೊಡುವಂತ ದಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಉದ್ದೇಶಕ್ಕಾಗಿ, ಗೌರವವನ್ನು ಸಲ್ಲಿಸುವ ಉದ್ದೇಶಕ್ಕಾಗಿ ಈ ದಿನವನ್ನು ನಾವು ವಿಶ್ವಾದ್ಯಂತ ಆಚರಿಸುತ್ತೇವೆ. ಮತ್ತೆ ಇನ್ನೊಂದು ಏನಂದ್ರೆ ಜೂನ್ 14th ಬರ್ತ್ ಆನಿವರ್ಸರಿ ಆಫ್ ಕಾರ್ಲ್ ಲ್ಯಾಂಡ್ಸ್ಟೀನರ್ ಅಂದ್ರೆ ಈ ರಕ್ತ ಗುಂಪುಗಳನ್ನು ಕಂಡುಹಿಡಿದಂತಹ ಕಾರ್ಲ್ ಲ್ಯಾಂಡ್ಸ್ಟೀನರ್ ಸರ್ ಅವರ ಹುಟ್ಟುಹಬ್ಬದ ದಿನಾಚರಣೆಯಾಗಿ ನಾವು ಆಚರಿಸ್ತೀವಿ. ಮೇಡಮ್, ಇವಾಗ ಒಬ್ಬ ವ್ಯಕ್ತಿ ರಕ್ತದಾನ ಮಾಡಬೇಕು ಅಂತ ಅಂದ್ರೆ ಅವನು ಏನೇನನ್ನ ಗಮನದಲ್ಲಿ ಇಟ್ಕೊಂಡು ಅವನು ರಕ್ತದಾನ ಮಾಡೋದಕ್ಕೆ ಮುಂದಾಗಬೇಕಾಗತ್ತೆ? ಯಾರಾದರೂ ನಾನು ರಕ್ತದಾನ ಮಾಡ್ತೀನಿ ಅಂತ ಒಂದ್ಸಲ ಅಂದ್ಕೊಂಡ ತಕ್ಷಣನೇ ಇಟ್ ಈಸ್ ಅ ವೆರಿ ಗುಡ್ ಥಾಟ್. ಸೊ ನೀವು ಆ ಥಾಟ್ ಬಂದ ತಕ್ಷಣ ಯು ಥಿಂಕ್ ಆಫ್ ಸೇವಿಂಗ್ ಅ ಲೈಫ್. ಸೊ ಹಾಗಾಗಿ ಅವರು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹಿ ಹ್ಯಾಸ್ ಟು ಬಿ ವೆರಿ ರೆಸ್ಪಾನ್ಸಿಬಲ್. ಸೊ ಅವರು ಆ ಥರ ನನಗೆ ಒಂದು ಜೀವ ಉಳಿಸೋ ಒಂದು ಉದ್ದೇಶದಿಂದ ಬಂದಮೇಲೆ ಪ್ರತಿಯೊಂದು ಅವ್ರದ್ದು ಆರೋಗ್ಯದ ದೃಷ್ಟಿಯಿಂದ ಮತ್ತೆ ಅವ್ರದ್ದು ಏನು ಹ್ಯಾಬಿಟ್ಸ್ ಇದೆ ಅದನ್ನೆಲ್ಲ ಅವರು ಗಮನದಲ್ಲಿ ಇಟ್ಕೊಂಡು ನಮ್ಮ ಹತ್ರ ಮುಕ್ತವಾಗಿ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ಮತ್ತೆ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಅದರಲ್ಲಿ ಅವರು ಪಾಸ್ ಆದರೆ ದೆನ್ ಹಿ ಕ್ಯಾನ್ ಡೊನೇಟ್ ದಿ ಬ್ಲಡ್. ಏನೇನು ಪ್ರಶ್ನೆ ಕೇಳ್ತೀರಿ ಅವರಿಗೆ? ನಾವು ಅವ್ರಿಗೆ ಮೇನ್ಲಿ ನೀವು ಆರಾಮಾಗಿದ್ದೀರಾ ಅಂದರೆ ಹಿಸ್ ವೆಲ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಸ್. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ? ಯಾಕಂದ್ರೆ 5 to 6 hours ಆಫ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಊಟ ಮಾಡ್ಕೊಂಡು ಬಂದಿದ್ದಾರಾ? ಆಮೇಲೆ ಅವ್ರಿಗೇನೆ ಏನು ಒಂದು ಶೀತ ಜ್ವರ ಆ ಥರದ್ದೇನು ಸಿಂಪ್ಟಮ್ಸ್ ಇರಬಾರ್ದು. ಆ್ಯಂಡ್ ದೆನ್ ವಿ ಆಸ್ಕ್ ಫಾರ್ ಸರ್ಟನ್ ರಿಸ್ಕ್ ಕ್ವೆಶನ್ಸ್ ಅಂತ ಹೇಳ್ತೀವಿ. ಅಂದರೆ ಅವ್ರಿಗೆ ಒಂದು HIV, ಹೆಪಟೈಟಿಸ್ ಬಿ ಆರ್ ಎನಿ ಅದರ್ ಇನ್ಫೆಕ್ಷನ್ ಇರೋ ಅಂತಹ ಲಕ್ಷಣಗಳು, ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ನಾವು ಒಂದಷ್ಟು ಕ್ವೆಶನ್ಸ್ ಕೇಳ್ತೀವಿ. ಸೊ ಅದಕ್ಕೆ ಮುಕ್ತವಾಗಿ ಆನ್ಸರ್ ಮಾಡಿ ಅದು ಎಲ್ಲ ನಮಗೆ ಓಕೆ ಅಂತ ಅನ್ಸಿದ್ರೆ ಮತ್ತೆ ಅವ್ರದ್ದು ಕನ್ಸೆಂಟ್ ಕೂಡ ತಗೋತೀವಿ ನಾವು. ಯಾಕೆಂದ್ರೆ ಬ್ಲಡ್ ಡೊನೇಟ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳಿದ್ರೆ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿರ್ತೀವಿ. ಸೊ ಆ ಥರದಕ್ಕೆಲ್ಲ ಒಂದು ಕನ್ಸೆಂಟ್ ಅಂತ ತಗೊಂಡು ದೆನ್ ವಿ ವಿಲ್ ಪ್ರೊಸೀಡ್ ವಿತ್ ದಿ ಬ್ಲಡ್ ಡೊನೇಷನ್. ಮತ್ತೆ ಈ ರಕ್ತದಾನ ಮಾಡೋದಕ್ಕೆ ತೂಕ ಇಷ್ಟು ಇರಬೇಕು ಅಂತಾನೂ ಒಂದು ಮಾನದಂಡ ಇದೆ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಅವರೇ ಅಂಡರ್ ವೆಯ್ಟ್ ಇದ್ದು ಅವರೇ ಮಾಲ್ ನ್ಯೂಟ್ರಿಷನ್ ಇಂದ ಬಳಲ್ತಾ ಇದ್ರೆ, ಅವರಿಗೆ ಅನಿಮಿಯಾ ಇದ್ರೆ ಅವರು ರಕ್ತವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ಕೊಳ್ತೀನಿ. ಎಕ್ಸಾಕ್ಟ್ಲಿ. ಈಗ ನಾವು ಆಸ್ ಪರ್ ದಿ ಗೈಡ್ಲೈನ್ಸ್ ಏನು ಹೇಳ್ತೀವಿ, ಮಿನಿಮಮ್ 45 to 50 kg ಇರಬೇಕು. ಸೊ ಅವ್ರು ಅದಕ್ಕಿಂತ ಕಡಿಮೆ ಇದ್ರೆ ನಾವು ರಕ್ತನ ಅವರಿಂದ ತಗೊಳಕ್ಕಾಗಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯನಿಂದ ನಾವು 8 to 10% ಆಫ್ ಹಿಸ್ ಬ್ಲಡ್ ವಾಲ್ಯೂಮ್ ಅಷ್ಟು ರಕ್ತ ತಗೋಬಹುದು ಅಂತ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ 5 liters ಆಫ್ ಬ್ಲಡ್ ಇತ್ತು ಅಂತ ಅಂದ್ರೆ ನಾವು ಒಂದು 8 to 10% ಅಂದ್ರೆ 350 to 450 ml ಆಫ್ ಬ್ಲಡ್ನ ನಾವು ಡೋನರ್ಸ್ ಇಂದ ತಗೋಬಹುದು. ಸೊ ಹಾಗಾಗಿ ಅವರು ಇಷ್ಟು ತೂಕ ಇರೋದು ನಮಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್. ಕಮ್ಮಿ ಇದ್ರೆ ನಾವು ತಗೊಳಕ್ಕಾಗಲ್ಲ. ಜೊತೆಗೆ ವಯಸ್ಸಿನ ಮಿತಿ ಇಷ್ಟು ವರ್ಷದ ಒಳಗೆ ಅಥವಾ ಇಷ್ಟು ವರ್ಷದ ನಂತರ ಅಂತ ಏನಾದರೂ ಇದೆಯಾ? ಖಂಡಿತ ಅದು ಇದೆ. 18 years ಕಂಪ್ಲೀಟ್ ಆಗಿರಬೇಕು. ಅಂದರೆ ಫಾರ್ ಹಿಮ್ ಟು ಬಿ ಲೀಗಲಿ ಎಲಿಜಿಬಲ್ ಟು ಗಿವ್ ದಿ ಕನ್ಸೆಂಟ್ ಇಸ್ 18 years. ಸೊ 18 years ಕಂಪ್ಲೀಟ್ ಆಗಿರಬೇಕು, ನಾಟ್ ರನ್ನಿಂಗ್. ಸೊ ಹಿ ಶುಡ್ ಬಿ 18 ಕಂಪ್ಲೀಟೆಡ್ ಇಯರ್ಸ್. ಆ್ಯಂಡ್ ದೆನ್ ಅಪ್ಪರ್ ಏಜ್ ಲಿಮಿಟ್ ಇಸ್ 65 years. ಯೂಶಲಿ 60 years ತನಕ ಫಸ್ಟ್ ಟೈಮ್ ಡೊನೇಷನ್ ಮಾಡ್ಬೋದು. 60 to 65 ಮುಂಚೆ ಕೊಟ್ಟಿದ್ರೆ ಅನುಭವ ಇದ್ರೆ ಆಮೇಲೆ ಅಲ್ಲಿ ತನಕನೂ ಕೊಡ್ಬೋದು. ಮೇಡಮ್, ಮಹಿಳೆಯರು ಪೀರಿಯಡ್ಸ್ ಟೈಮ್ನಲ್ಲಿ ರಕ್ತದಾನ ಮಾಡಬಹುದಾ?
ಫೀಮೇಲ್ ಡೋನರ್ಸ್ ತುಂಬ ಕಡಿಮೆ. ಆ್ಯಕ್ಚುಲಿ ನಾವು ನೋಡಿದಲ್ಲಿ ಆಲ್ಮೋಸ್ಟ್ ಒಂದು 5% ಆಫ್ ಏನು ಒಂದು 100 ಬ್ಲಡ್ ತಗೊಂಡ್ರೆ 5 ಜನ ಮಾತ್ರ ಹೆಣ್ಮಕ್ಳು ಇರ್ತಾರೆ. ಸಾಮಾನ್ಯವಾಗಿ ಅವರೇ ಅನಿಮಿಯಾದಿಂದ ಅನಿಮಿಕ್ ಇರ್ತಾರೆ. ಎಸ್. ಸೊ ಅವ್ರು ರಕ್ತ ಕೊಡಬೇಕು ಅಂದರೆ ಒಂದು ವೇಟ್ ಇಂಪ್ರೂವ್ ಮಾಡ್ಕೋಬೇಕು, ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡ್ಕೋಬೇಕು. ಸೊ ಈ ಥರದ್ದೆಲ್ಲ ಅವ್ರಿಗೆ ತೊಂದರೆಗಳಿರುತ್ತೆ. ಬಟ್ ಅವರು ಬ್ಲಡ್ ಕೊಡಬೇಕು ಅಂತ ಮುಂದೆ ಬಂದಾಗ ಹಿಮೋಗ್ಲೋಬಿನ್ ಚೆಕ್ ಆದಾಗ ಅವರು ಕಮ್ಮಿ ಇದೆ ಅಂದಾಗ ವೆನ್ ದೇ ಟೇಕ್ ಕೇರ್, ಇಟ್ಸ್ ಒನ್ ಆಫ್ ದಿ ಗುಡ್ ಪ್ರಿವೆಂಟಿವ್ ಮೆಷರ್ಸ್. ಸೊ ಅದು ಇದೆ. ಆ್ಯಂಡ್ ದೆನ್ ಮೋಸ್ಟ್ ಕಾಮನ್ಲಿ ಆಸ್ಕ್ ಕ್ವೆಶನ್ ಇಸ್, ನೀವು ಕೇಳ್ದಂಗೆ ಪೀರಿಯಡ್ಸ್ ಟೈಮಲ್ಲಿ ಕೊಡ್ಬೋದಾ ಅಂತ. ಸೊ ಫ್ಲೋ ಆಗಬೇಕಾದ್ರೆ ನಾವು ಪ್ಲೀಸ್ ಡೋಂಟ್ ಡೊನೇಟ್. ಆ ಟೈಮಲ್ಲಿ ಡೊನೇಟ್ ಮಾಡೋದು ಬೇಡ ಅಂತೀವಿ. ಯಾಕಂದರೆ ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್ ವಿಚ್ ಇಸ್ ಗೋಯಿಂಗ್ ಆನ್. ಆಫ್ಟರ್ ಆ್ಯಂಡ್ ಬಿಫೋರ್ ದರ್ ಇಸ್ ನೋ ಎನಿ ರೆಸ್ಟ್ರಿಕ್ಷನ್ಸ್ ಟು ಡೊನೇಟ್ ಬ್ಲಡ್. ಸೊ ಮೇ ಬಿ 3 to 5 days ಏನಿರುತ್ತೋ ಆ ಟೈಮಲ್ಲಿ ಬೇಡ. ಮತ್ತೆ ಬ್ಲಡ್ ಡೊನೇಷನ್ ಮಾಡೋದಕ್ಕೆ 24 ಗಂಟೆ ಮುಂಚೆ ಅವರು ಧೂಮಪಾನ, ಮದ್ಯಪಾನ ಎಲ್ಲ ಮಾಡಿರಬಾರ್ದು ಅನ್ನೋದು ಒಂದು ನಿಯಮ ಇದೆ. ಹೌದು. ಆಕ್ಚುಲಿ ಅವ್ರೇನಾದ್ರು ಬ್ಲಡ್ ಡೊನೇಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಅವಾಯ್ಡ್ ಆಲ್ಕೋಹಾಲ್ ಆರ್ ಸ್ಮೋಕಿಂಗ್. ಬಟ್ ನಮ್ಮಲ್ಲಿ ಬಂದಾಗ ಏನೋ ಸ್ಮೋಕಿಂಗ್ ಮಾಡಿಬಿಟ್ಟಿರ್ತಾರೆ, ಇಲ್ಲ ಏನೋ ಒಂದು ಪೇನ್ ಕಿಲ್ಲರ್ ಏನೋ ತೊಗೊಂಡಿರ್ತಾರೆ ಅಂದರೆ ನಾವು ಯೂಶಲಿ ಪ್ಲೇಟ್ಲೆಟ್ಸ್ ಅಂತ ಏನು ಹೇಳ್ತೀವಿ, ಪ್ಲೇಟ್ಲೆಟ್ಸ್ ಸಪ್ರೇಟ್ ಮಾಡೋ ಅಂಥ ಪ್ರಾಸೆಸ್ನ ನಾವು ಮಾಡಲ್ಲ, ಅದನ್ನು ಅವಾಯ್ಡ್ ಮಾಡ್ತೀವಿ. ಈ ರಕ್ತದಾನ ಮಾಡಿದ ನಂತರ ಆ ರಕ್ತದಾನ ಮಾಡಿದವರು ಎಷ್ಟು ಆರೈಕೆಯನ್ನು ಮಾಡ್ಕೋಬೇಕಾಗತ್ತೆ? ರಕ್ತದಾನ ಮಾಡಿದ್ಮೇಲೆ ನಾವು ಯೂಶಲಿ ಒಂದು ಡೋನರ್ ಕೇರ್, ಡೋನರ್ ಕೌನ್ಸಿಲಿಂಗ್ ಅಂತ ಏನು ಮಾಡ್ತೀವಿ, ಆದ್ಮೇಲೆ ಅವತ್ತಿನ ದಿನ ಸ್ಟ್ರೇನಿಯಸ್ ಎಕ್ಸಸೈಸ್ನ ಮಾಡಬೇಡಿ ಅಂತ ಹೇಳ್ತೀವಿ. ತುಂಬ ಡ್ರೈವಿಂಗ್, ಏನಾದ್ರು ಹೆವಿ ವೆಹಿಕಲ್ ಡ್ರೈವಿಂಗ್ ಎಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಜಿಮ್ಗೆ ಹೋಗೋದು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಮೇನ್ಲಿ 24 hours ಅವ್ರ ಬಾಡಿ, ಅವರು ಬ್ಲಡ್ ಕೊಟ್ಟಾದ್ಮೇಲೆ ದಟ್ ಬಾಡಿ ನೀಡ್ಸ್ ಟು ಗೆಟ್ ಅಕಸ್ಟಮ್ಡ್. ಒಂದಿನ ಆಲ್ಮೋಸ್ಟ್ ನೀವು ರೆಸ್ಟ್ ಮಾಡಿ ಮತ್ತೆ ಚೆನ್ನಾಗಿ ಫ್ಲೂಯಿಡ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. 4 to 5 liters ಆಫ್ ಫ್ಲೂಯಿಡ್ಸ್, ಯಾವುದಾದ್ರೂ ವಾಟರ್, ಜ್ಯೂಸ್, ಎನಿಥಿಂಗ್ ಅದು ತಗೊಳ್ಳಿ ಅಂತ ಹೇಳ್ತೀವಿ. ಮತ್ತು ನಾವೇನು ಬ್ಲಡ್ ತೊಗೊಂಡಿರ್ತೀವಿ ಆ ಜಾಗದಲ್ಲಿ ಒಂದು ಬ್ಯಾಂಡೇಜ್ ಅಂತ ಇರುತ್ತೆ, ಅದನ್ನು ಸ್ವಲ್ಪ 1 or 2 hours ಇರಲಿ, ಆಮೇಲೆ ಇದು ಮಾಡಿ ಅಂತ ಹೇಳ್ತೀವಿ. ಸೊ ದೋಸ್ ಆರ್ ದಿ ಪ್ರಿಕಾಷನ್ಸ್ ವಿ ಗಿವ್ ದೆಮ್. ಆ್ಯಂಡ್ ನ್ಯೂಟ್ರಿಷಿಯಸ್ ಫುಡ್ ಖಂಡಿತವಾಗ್ಲೂ ಬೇಕಾಗತ್ತೆ. ಅವರು ಬ್ಲಡ್ ಕೊಟ್ಟಿರ್ತಾರೆ, ತಿರ್ಗಾ ಅವ್ರ ಬಾಡಿ ರಿಪ್ಲೆನಿಶ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಹೆಲ್ತಿ ಆ್ಯಂಡ್ ನ್ಯೂಟ್ರಿಷಿಯಸ್ ಫುಡ್ ಬೇಕಾಗತ್ತೆ. ಸೊ ಅದ್ರ ಬಗ್ಗೆನೂ ನಾವು ಕೌನ್ಸಿಲಿಂಗ್ ಕೊಟ್ಟು ಕಳಿಸ್ತೀವಿ. ಮತ್ತು ಇನ್ನೊಂದು ಸಾಮಾನ್ಯವಾಗಿ ತಪ್ಪು ಕಲ್ಪನೆ ಅಂತ ಅಂದರೆ ಸೋಂಕುಗಳು ಹರಡುತ್ತೆ ಅಂತ. ಮೊದಲು ಆಗ್ತಿತ್ತೇನೋ, ಆದರೆ ಈಗ ತಂತ್ರಜ್ಞಾನ ತುಂಬ ಮುಂದುವರೆದಿರೋದ್ರಿಂದ ಯಾವುದೇ ಸೋಂಕುಗಳು ಹರಡೋದಿಲ್ಲ ಅಂತ ಒಂದು ಮಾತು ನೀವೇ ಹೇಳಬೇಕಲ್ಲ. ಖಂಡಿತವಾಗ್ಲೂ. ಯಾಕಂದರೆ ಈಗ ಸೋಂಕುಗಳು ಹರಡೋದು ಅಂದರೆ ಒಬ್ರಿಗೆ ಚುಚ್ಚಿರೋ ನೀಡಲ್ನ ಇನ್ನೊಬ್ರಿಗೆ ಚುಚ್ಚೋದ್ರಿಂದ ಈ ಸೋಂಕು ಹರಡುತ್ತೆ, ಅವ್ರ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾವು ಬ್ಲಡ್ ಬ್ಯಾಗ್, ಇವಾಗ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂದರೆ ವಿ ಆರ್ ಯೂಸಿಂಗ್ ಪ್ಲಾಸ್ಟಿಕ್ ಬ್ಯಾಗ್ಸ್. ಈಗ ಪ್ರತಿಯೊಂದು ಬ್ಯಾಗ್ನು ಡೋನರ್ ಮುಂದೆನೇ ನಾವು ತೆಗಿತೀವಿ. ಆ್ಯಂಡ್ ನೀಡಲ್ ಇಸ್ ಫ್ರೆಶ್ ನೀಡಲ್. ಸೊ ಆ ನೀಡಲಿಂದ ಅವ್ರಿಗೆ ಹಾಕೋದ್ರಿಂದ ಯಾವುದೇ ಥರದ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಇರೋದೇ ಇಲ್ಲ. ಆ್ಯಂಡ್ ದೆನ್ ರಕ್ತ ತಗೋಬೇಕಾದ್ರೂ ಅಷ್ಟೇ, ನಾವು ಆ ಏರಿಯಾ ಏನಿರುತ್ತೆ ಫ್ಲೆಬಾಟಮಿ ಏರಿಯಾನ ಫುಲ್ಲಿ ಆ್ಯಂಟಿಸೆಪ್ಟಿಕ್ ಇದರಿಂದ ಎಲ್ಲ ಫುಲ್ಲು ರೆಡಿ ಮಾಡಿ ಆಮೇಲೆ ಬ್ಲಡ್ ತಗೊಳ್ಳೋದು. ಅಂದರೆ ಅವ್ರಿಗೂ ತೊಂದರೆ ಆಗಬಾರ್ದು. ನಾವು ತಗೋತಾ ಇರೋ ಬ್ಲಡ್ ಬ್ಯಾಗ್ ಒಳಗೂ ಆ ಇನ್ಫೆಕ್ಷನ್ ಏನಾರು ಸ್ಕಿನ್ನಲ್ಲಿ ಏನಾರು ಇದ್ದರೆ ಆಗಬಾರ್ದು ಅನ್ನೋ ಪ್ರಿಕಾಷನ್ಸ್ನ ನಾವು ತಗೊಂಡಿರ್ತೀವಿ. ಸೊ ದಿಸ್ ಇಸ್ ರಿಯಲಿ ಅ ಬಿಗ್ ಮಿತ್. ಅಂದರೆ ನಾನು ರಕ್ತ ಕೊಡೋದ್ರಿಂದ ನನಗೆ ಯಾವುದಾದ್ರೂ ಇನ್ಫೆಕ್ಷನ್ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ ಇಲ್ಲ. ಜೊತೆಗೆ ನೀವು ಬೇರೆ ರೋಗಿಗೆ ಕೊಡುವ ಮುನ್ನ, ರಕ್ತ ತಗೊಂಡು ಬೇರೆ ರೋಗಿಗೆ ಕೊಡುವ ಮುನ್ನ ಅದನ್ನ ಟೆಸ್ಟ್ ಮಾಡೇ ಕೊಡ್ತೀರಾ, ರೋಗಿಗೂ ಏನು ತೊಂದರೆ ಆಗಬಾರ್ದು ಅನ್ನೋದು. ಅದು ಮ್ಯಾಂಡೇಟ್ರಿ ಟೆಸ್ಟ್ ಅಂತ ಏನು ಹೇಳ್ತೀವಿ. ಇಟ್ಸ್ ನಮಗೆ ನಾವು ಎಲ್ಲ ಬ್ಲಡ್ ಬ್ಯಾಂಕ್ ಅವರು ನಾವು ರಕ್ತ ತಗೊಂಡ್ಮೇಲೆ ಪೇಷಂಟ್ ಕೊಡೋಕ್ಕೂ ಮುಂಚೆ 5 ಇಂಪಾರ್ಟೆಂಟ್ ಟೆಸ್ಟ್ ನಾವು ಮಾಡಲೇಬೇಕಾಗತ್ತೆ. HIV, ಹೆಪಟೈಟಿಸ್ B, ಹೆಪಟೈಟಿಸ್ C, ಮಲೇರಿಯಾ, ಸಿಫಿಲಿಸ್. ಈ 5 ಇನ್ಫೆಕ್ಷನ್ಸ್ಗೆ ನಾವು ಟೆಸ್ಟ್ ಮಾಡಿನೇ ಇಲ್ಲ ಅಂದಮೇಲೆ ಮಾತ್ರ ನಾವು ಪೇಷಂಟ್ಸ್ಗಳಿಗೆ ಕೊಡ್ತೀವಿ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಯೂಶಲಿ ಏನಾರು ರಕ್ತ ತಗೋಬೇಕು ಅಂತಂದರೆ ಎಲ್ಲರಿಗೂ ಇರೋದೇನು, ನನಗೆ ರಕ್ತ ತಗೊಂಡ್ಮೇಲೆ ನನಗೆ ಇನ್ಫೆಕ್ಷನ್ ಬಂದ್ಬಿಡುತ್ತೆ, ನನಗೆ HIV ಬರುತ್ತೆ, ಇಲ್ಲ ಹೆಪಟೈಟಿಸ್ B ಆ ಥರ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಅದೊಂದು ಉದ್ದೇಶದಿಂದ ಈ ವರ್ಲ್ಡ್ ಬ್ಲಡ್ ಡೋನರ್ ಡೇ ಅಂದರೆ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ರೆಗ್ಯುಲರ್, ವಾಲಂಟ್ರಿ, ನಾನ್ ರೆನ್ಯೂಮರೇಟೆಡ್ ಡೋನರ್ಸ್. ಅಂದರೆ ಅವರೇ ಕೊಡೋ ಅಂಥ ಪ್ರತಿಕ್ರಿಯೆ ಏನಕ್ಕೆ ಬೇಕು ಅಂದರೆ ದಿಸ್ ಇಸ್ ಬಿಕಾಸ್ ಮೇನ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನೀವು ಕೊಡೋ ಬ್ಲಡ್ ಯಾವುದೋ ಒಂದು ಚಿಕ್ಕ ಮಗು ಹೋಗುತ್ತೆ, ಇಲ್ಲ ವಯಸ್ಸಾದ ದೊಡ್ಡವರಿಗೆ ಹೋಗುತ್ತೆ, ಯಾರಾದರೂ ಪೇಷಂಟ್ಸ್ ಹೋಗುತ್ತೆ. ಸೊ ನೀವು ಕೊಡಬೇಕಾದ್ರೆ ಯು ಆರ್ ಹೆಲ್ತಿ, ಯು ಆರ್ ಫ್ರೀ ಫ್ರಮ್ ಎನಿ ಆಫ್ ದಿ ಇನ್ಫೆಕ್ಷನ್ಸ್ ಅಂತ ಒಂದು ಪ್ರಜ್ಞೆ ನಿಮಗಿರಬೇಕು. ಸೊ ಅದು ಇಂಪಾರ್ಟೆಂಟ್. ಯಾಕಂದರೆ ನಾವು ಎಷ್ಟೇ ಟೆಸ್ಟ್ಗಳು ಮಾಡಿದ್ರೂ ಇಟ್ ಕ್ಯಾನ್ ಡಿಟೆಕ್ಟ್ 99.99% ಆಫ್ ದಿ ಇನ್ಫೆಕ್ಷನ್ಸ್. ಇನ್ನೂ ಸ್ವಲ್ಪ ಇನ್ಫೆಕ್ಷನ್ಸ್ ಡಿಟೆಕ್ಟ್ ಆಗೋದೇ ಇಲ್ಲ. ಅಂದರೆ
ವಿಂಡೋ ಪೀರಿಯಡ್ ಅಲ್ಲಿ ಇದ್ರೆ, ಈಗ ಡೋನರ್ಗೆ ಏನೋ ಒಂದು ವೈರಸ್ ತಗಲಿದೆ, ಅವರು 1 ವಾರ ಬಿಟ್ಟು ನಮ್ಮಲ್ಲಿ ಬರ್ತಾರೆ, ಬ್ಲಡ್ ಡೊನೇಟ್ ಮಾಡ್ತಾರೆ, ನಾವು ತಗೋತೀವಿ, ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀವಿ, ಅದು ಕಂಡು ಬರೋದಿಲ್ಲ. ಅದೇ ಬ್ಲಡ್ ಇನ್ನೊಂದು ಪೇಷಂಟಿಗೆ ಹೋಗುತ್ತೆ, 1-2 ತಿಂಗಳಾದ್ಮೇಲೆ 3 ತಿಂಗಳಾದ್ಮೇಲೆ ವಾಪಸ್ ಬರ್ತಾರೆ, ಅವ್ರಿಗೆ ಏನಕ್ಕೋ ಟೆಸ್ಟ್ ಮಾಡಿದಾಗ ಹಿ ವಿಲ್ ಬಿ ಟೆಸ್ಟೆಡ್ HIV. ಏನಕ್ಕೆ ಅಂದರೆ ಈ 5-10 ದಿನದಲ್ಲಿ ವಿಂಡೋ ಪೀರಿಯಡ್ ಅಲ್ಲಿ ಯಾವುದೇ ತರದ ಟೆಸ್ಟಿಂಗ್ಗಳು ಇನ್ಫೆಕ್ಷನ್ ಪಿಕಪ್ ಮಾಡೋದಿಲ್ಲ. ಸೊ ದಟ್ ಈಸ್ ವೇರ್ ದಿ ರೆಗ್ಯುಲರ್ ಡೋನರ್ ಇಂಪಾರ್ಟೆನ್ಸ್, ವಾಲಂಟ್ರಿ ಡೋನರ್ಸ್ ಇಂಪಾರ್ಟೆನ್ಸ್ನ ನಾವು ಕಂಡುಕೊಳ್ಬೇಕಾಗತ್ತೆ. ಮತ್ತು ಈ ರೇರ್ ಬ್ಲಡ್ ಗ್ರೂಪ್ಗಳದು ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಅದಕ್ಕೆ ಜನನೇ ಸಿಗಲ್ಲ, ನಿಮಗೂ ಕಷ್ಟ ಆಗ್ತಿರತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ. ಅದರ ಇಂಪಾರ್ಟೆನ್ಸ್ ಹೇಳೋದಾದರೆ ಇದಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಮಗೆ. ಈಗ ರೇರ್ ಬ್ಲಡ್ ಗ್ರೂಪ್ ಅಂದರೆ ಯೂಶಲಿ ನೆಗೆಟಿವ್ ಬ್ಲಡ್ ಗ್ರೂಪ್ ಅಂತ ಏನು ಹೇಳ್ತೀವಿ, 80% ಆರ್ ಪಾಸಿಟಿವ್, ಅಂದರೆ RH-D ಪಾಸಿಟಿವ್ ಅಂತ ಹೇಳ್ತೀವಿ, ಇನ್ 20% RH-D ನೆಗೆಟಿವ್. ಸೊ ಈ ನೆಗೆಟಿವ್ ಬ್ಲಡ್ ಗ್ರೂಪ್ ಅವ್ರದ್ದು ಇಟ್ಸ್ ಕಾಲ್ಡ್ ಆಸ್ ರೇರ್ ಬ್ಲಡ್ ಗ್ರೂಪ್. ಅವ್ರದ್ದು ನಮಗೆ ಸಾಮಾನ್ಯ ಪೇಷಂಟ್ಗಳಿದ್ದಾಗ ನಮಗೆ ಇನ್ ಟೈಮ್ ಬ್ಲಡ್ ಸಿಗೋದು ಸ್ವಲ್ಪ ಕಷ್ಟ. ಸೊ ನನ್ನ ಮೆಸೇಜ್ ಏನು ಈ ಮೂಲಕ ಅಂದರೆ, ಎಲ್ಲರೂ ಅವ್ರ ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡಿಸ್ಕೋಬೇಕು. ದೇ ಶುಡ್ ನೋ ದಿಯರ್ ಬ್ಲಡ್ ಗ್ರೂಪ್ ಆ್ಯಂಡ್ ಬ್ಲಡ್ ಗ್ರೂಪ್ ಶುಡ್ ಬಿ ಟೆಸ್ಟೆಡ್ ಇನ್ ಅ ರೆಪ್ಯೂಟೆಡ್ ಲ್ಯಾಬ್. ಇವಾಗ ಎಷ್ಟೊಂದು ಜನ O ಪಾಸಿಟಿವ್ ಅಂತ ಇರ್ತಾರೆ, ದೇ ಡೋಂಟ್ ನೋ, ಅವರಲ್ಲೇ ರೇರ್ ಬ್ಲಡ್ ಗ್ರೂಪ್, ಬಾಂಬೆ ಬ್ಲಡ್ ಗ್ರೂಪ್ ಅಂತ ಬರುತ್ತೆ, ಅವ್ರಿರುತ್ತೆ. ಸೊ ಬಾಂಬೆ ಬ್ಲಡ್ ಗ್ರೂಪ್ ಅವ್ರದ್ದು ಪ್ರಾಬ್ಲಮ್ ಏನಂದ್ರೆ, ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಇಲ್ಲ ಏನೋ ಒಂದು ಸರ್ಜರಿಗೆ ಬಂದಾಗ ಬರ್ತಾರೆ, ಅವ್ರು ನಾವು ಟೆಸ್ಟ್ ಮಾಡಿ ನೀವು ಬಾಂಬೆ ಬ್ಲಡ್ ಗ್ರೂಪ್ ಅಂದ್ರೆ ಅವ್ರು ಒಪ್ಕೊಳ್ಳೋಕೆ ರೆಡಿನೇ ಇರಲ್ಲ. ಅವ್ರು ಹೇಳ್ತಾರೆ ಇಲ್ಲ ನಾವು O ಗ್ರೂಪ್ ಅಂತ. ಸೊ ಯಾಕೆ ಅಂದ್ರೆ ಎಲ್ಲ ಲ್ಯಾಬ್ಸ್ ಅಲ್ಲೂ ಆಂಟಿ-H ಅನ್ನೋದೊಂದು ನಾವು ಉಪಯೋಗಿಸಿ ಅವರಲ್ಲಿ ಹೆಚ್ಚು ಆಂಟಿಜನ್ ಇದೆಯೋ ಇಲ್ವೋ ಅಂತ ಕಂಡಿಡ್ಕೊಂಡಿರಲ್ಲ. ಹಾಗಾಗಿ ಎಲ್ಲರೂ ಅವ್ರವ್ರ ಬ್ಲಡ್ ಗ್ರೂಪ್ ನ ತಿಳ್ಕೋಬೇಕು. ಅಂಡ್ ಇಫ್ ದೇ ಆರ್ ರೇರ್ ಬ್ಲಡ್ ಗ್ರೂಪ್, ದೇ ಶುಡ್ ಆಲ್ವೇಸ್ ಕ್ಯಾರಿ ದಟ್ ದೇ ಆರ್ ರೇರ್ ಬ್ಲಡ್ ಗ್ರೂಪ್ ಅಂತ ಅವ್ರ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು. ಅಂಡ್ ಈ ರೇರ್ ಬ್ಲಡ್ ಗ್ರೂಪ್ ಅವರು ಫ್ರೀಕ್ವೆಂಟ್ ಆಗಿ ಬ್ಲಡ್ ಕೊಡದೆ ಒಂದು ರಿಜಿಸ್ಟರ್ ಯಾವ್ದಾದ್ರು ಬ್ಲಡ್ ಬ್ಯಾಂಕ್ ಅಲ್ಲಿ ಅವರು ವಾಲಂಟ್ರಿ ರಿಜಿಸ್ಟರ್ ಆಗಿ ಅವ್ರ ರಿಕ್ವೈರ್ಮೆಂಟ್ ಇದ್ದಾಗ ಹೋಗಿ ಕೊಡೋದು ಒಳ್ಳೇದು. ಮತ್ತು ಮೇಡಮ್, ಈ ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಅಂತ ಒಂದು ಮಾತು ನಮ್ಮ ಜನಗಳಿಗೆ ನೀವು ಹೇಳಬೇಕಲ್ಲ. ಖಂಡಿತ. ಏನಂದರೆ ಇವಾಗ ನಾವು ಯಾವುದೇ ಒಂದು ದಾನ ಮಾಡಿದಾಗ ನಮ್ಗೆ ಒಂದು ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಈ ರಕ್ತದಾನ ಮಾಡಿದಾಗ 1 ಅಲ್ಲ 2 ಅಲ್ಲ 3 ಜೀವ ಉಳಿಸಿದೆ ಅನ್ನೋ ಒಂದು ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ದಟ್ ಪೀಸ್ ಏನು ಬರುತ್ತೆ, ಅದು ಒಂದು ಗ್ರೇಟ್ ಫೀಲಿಂಗ್ ಟು ಎನಿ ಆಫ್ ದಿ ಡೋನರ್ಸ್. ಅದು ಬಿಟ್ಟು ಅಫ್ಕೋರ್ಸ್ ನೀವು ಬ್ಲಡ್ ರೆಗ್ಯುಲರ್ ಆಗಿ ಕೊಡ್ತಾ ಇದ್ರೆ ನಮ್ಮ ಬಾಡಿಯಲ್ಲಿ ಐರನ್ ಕಂಟೆಂಟ್ ಏನಿದೆ ಅದು ರೆಗ್ಯುಲೇಷನ್ ಕರೆಕ್ಟ್ ಇದರಲ್ಲಿ ಇರುತ್ತೆ. ತೀರಾ ಕಮ್ಮಿ ಐರನ್ನು ಬಾಡಿಗೆ ಒಳ್ಳೇದಲ್ಲ, ಜಾಸ್ತಿ ಐರನ್ ಕಂಟೆಂಟು ಜಾಸ್ತಿ ಒಳ್ಳೇದಲ್ಲ. ಸೊ ಇವಾಗ ಹೇಳ್ತಾರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಬಾಡಿಯಲ್ಲಿ ಏನಾಗುತ್ತೆ, ಅದಕ್ಕೆ ಹಾರ್ಟ್ ಅಟ್ಯಾಕ್ಸು, ಸ್ಟ್ರೋಕ್ಸು, ಈ ಥರ ಎಲ್ಲ ಕೆಲವು ಸ್ಟಡೀಸ್ ಎಲ್ಲ ಹೇಳಿದೆ ಇದು ಸ್ವಲ್ಪ ಪ್ರಮಾಣದಲ್ಲಿ ರೆಡ್ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಅದರ್ ಇಂಪಾರ್ಟೆಂಟ್ ಥಿಂಗ್, ನೀವು ಡೊನೇಟ್ ಮಾಡಿದ್ಮೇಲೆ ನಿಮ್ಮ ಬಾಡಿಗೆ ಗೊತ್ತಾಗುತ್ತೆ ಯು ಹ್ಯಾವ್ ಲಾಸ್ಟ್ ಸಮ್ ಅಮೌಂಟ್ ಆಫ್ ಬ್ಲಡ್. ಸೊ ನಿಮ್ಮ ಬೋನ್ ಮ್ಯಾರೋನ ಸ್ಟಿಮ್ಯುಲೇಟ್ ಮಾಡಿ ಹೊಸ ರಕ್ತ ಕಣಗಳನ್ನ ಉತ್ಪತ್ತಿ ಮಾಡುತ್ತೆ. ಸೊ ಯು ವಿಲ್ ಬಿ ರಿಜಿನ್ಯೂಯೇಟೆಡ್ ವಿತ್ ಯುವರ್ ನ್ಯೂ ಬ್ಲಡ್ ಕಾಂಪೊನೆಂಟ್ಸ್ ಅಂತಲೂ ಹೇಳ್ಬೋದು. ಆ್ಯಂಡ್ ಆಫ್ ಕೋರ್ಸ್ ಮಿನಿ ಫಿಸಿಕಲ್ ಎಕ್ಸಾಮಿನೇಷನ್ ಆಗುತ್ತೆ, ನಿಮ್ಮ BP ಚೆಕ್ ಆಗುತ್ತೆ, ನಿಮ್ಮ ಹಿಮೋಗ್ಲೋಬಿನ್ ಚೆಕ್ ಆಗುತ್ತೆ. ಎಷ್ಟೋ ಜನ ಅನೀಮಿಯಾ ಒಂದೇ ಅಲ್ಲ, ಇವಾಗ ನಮಗೆ ಜಾಸ್ತಿ ಹಿಮೋಗ್ಲೋಬಿನ್ ಜಾಸ್ತಿ ಇರೋ ಡೋನರ್ಸ್ಗಳೇ ಕಂಡಿಡ್ಕೋತಾ ಇದ್ದೀವಿ. ಅಂದರೆ 18.5 ಗ್ರಾಮ್ಸ್ಗಿಂತ ಜಾಸ್ತಿ ಇರೋರು ಅಂಥವರು ಬ್ಲಡ್ ರೆಗ್ಯುಲರ್ ಆಗಿ ಕೊಡಬೇಕು, ಅದೇ ಟ್ರೀಟ್ಮೆಂಟ್ ಅವ್ರಿಗೆ. ಸೊ ಈ ಥರ ಎಷ್ಟೊಂದು ಡಿಸೀಸ್ನ ನಾವು ಕಂಡಿಡ್ಕೊಂಡು ಅವರಿಗೆ ಹೇಳ್ತಾ ಇದ್ದೀವಿ. ಕಾರ್ಯಕ್ರಮದ ಕಡೆಯದಾಗಿ ರಕ್ತದಾನ ಮಹಾದಾನ ಅಂತ ನಮ್ಮ ಕೇಳುಗರಿಗೆ ಒಂದು ಸಂದೇಶ ಹೇಳೋದಾದ್ರೆ. ರಕ್ತದಾನ ಮಹಾದಾನ, ರಕ್ತದಾನ ಜೀವದಾನ. ಸೊ ವರ್ಲ್ಡ್ ಬ್ಲಡ್ ಡೋನರ್ ಡೇ 2026ನ ಘೋಷಣೆ ಏನಿದೆ, 1 ಡ್ರಾಪ್ ಆಫ್ ಹ್ಯುಮ್ಯಾನಿಟಿ, ಗಿವ್ ಬ್ಲಡ್, ಸೇವ್ ಲೈಫ್ಸ್. ಅಂದ್ರೆ ನೀವು ಕೊಡೋ ಒಂದು ತೊಟ್ಟು ರಕ್ತ ಒಂದು ಜೀವನ ಕಾಪಾಡತ್ತೆ. ಸೊ ಎವ್ರಿಬಡಿ ಶುಡ್ ಕಮ್ ಫಾರ್ವರ್ಡ್. ಅಂದ್ರೆ ಯಾರು ಕೇಳ್ದಾಗ ಮಾತ್ರ ರಕ್ತ ಡೊನೇಟ್ ಮಾಡಬೇಕು ಅಂತಿಲ್ಲ, ಯಾವಾಗ್ಲೂ ನಮಗೆ ನೆಸೆಸಿಟಿ ಇದೆ ಹಾಸ್ಪಿಟ್ಲಲ್ಲಿ. ಇವಾಗ ಆಕ್ಸಿಡೆಂಟ್ಸ್ ಅಂತಾನೆ ಅಲ್ಲ, ಇಲ್ಲ ಕಿಮೋಥೆರಪಿ ಪೇಷಂಟ್ಸ್, ಇವಾಗ ಹೊಸದೇ ಅಂದ್ರೆ ಜೀರಿಯಾಟ್ರಿಕ್ ಪೇಷಂಟ್ಸ್, ತುಂಬಾ ವಯಸ್ಸಾದ ಪೇಷಂಟ್ಸ್ಗಳು ಬರ್ತಾ ಇದ್ದಾರೆ, ಅವ್ರಿಗೆ ರಕ್ತದ ಅವಶ್ಯಕತೆ ಜಾಸ್ತಿ ಇದೆ, ಅವರಲ್ಲಿ ಯಾರು ಇರಲ್ಲ ಕೊಡಕ್ಕೆ ಇದು ಮಾಡಕ್ಕೆ. ಸೊ ಅವ್ರಿಗೋಸ್ಕರ ಎಲ್ಲ ಪೇಷಂಟ್ಸ್ಗೆ ಹೆಲ್ಪ್ ಮಾಡಲಿಕ್ಕೆ ಮೋರ್ ಆ್ಯಂಡ್ ಮೋರ್ ಪೀಪಲ್ ಶುಡ್ ಜಾಯಿನ್ ದಿಸ್ ಅವೇರ್ನೆಸ್ ಪ್ರೋಗ್ರಾಮ್ ಆ್ಯಂಡ್ ಬ್ಲಡ್ ಡೊನೇಷನ್, ವಾಲಂಟ್ರಿ ಬ್ಲಡ್ ಡೊನೇಷನ್ ಪ್ರೋಗ್ರಾಮ್ ಅಂತ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ನಮ್ಮ ಕೇಳುಗರು ನಿಮ್ಮ ಮಾತುಗಳಿಂದ ಪ್ರೇರಿತರಾಗಿ ರಕ್ತದಾನ ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಬಂದು ನಮ್ಮ ಜೊತೆ ಇಷ್ಟೊತ್ತು
ಇವತ್ತು ರಕ್ತದಾನ ಮಹಾದಾನ, ರಕ್ತದಾನ ಜೀವದಾನ, ನಿಮ್ಮ ಒಂದು ತೊಟ್ಟು ರಕ್ತ ಒಂದು ಜೀವವನ್ನ ಉಳಿಸುತ್ತೆ ಅಂತ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಡಾಕ್ಟರ್ ಪಲ್ಲವಿ ಅವರೇ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಈ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನ ಮಹಾದಾನ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪಲ್ಲವಿ ಪಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.